ಮೋಟಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮೋಟಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಸಡಗರ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂಭಾಗದಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಬೊಮ್ಮನಹಳ್ಳಿ ರಮೇಶ್ ರವರು ಮತ್ತು ಎಲ್ಲಾ ನಿರ್ದೇಶಕರು ಧ್ವಜಾರೋಹಣವನ್ನು ನೆರವೇರಿಸಿದರು. ಮೋಟಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ಸಿಬ್ಬಂದಿಗಳು ಸಂಘದ ಕಟ್ಟಡವನ್ನು ತಳಿರು ತೋರಣದಿಂದ ಸಿಂಗಾರ ಮಾಡಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ರಾಷ್ಟ್ರಗೀತೆಯನ್ನ ಹಾಡಿದ್ದು ವಿಶೇಷವಾಗಿತ್ತು. ಮೋಟಗಾನಹಳ್ಳಿ ಎಲ್ಲ ಶಾಲಾ ಮಕ್ಕಳಿಗೆ ನಂದಿನಿ ಬ್ರ್ಯಾಂಡ್ ಮೈಸೂರು ಪಾಕನ್ನು ನೀಡಿದರು. ಡೈರಿ ಅಧ್ಯಕ್ಷರಾದ ರಮೇಶ್ ಮಾತನಾಡಿ, ಭಾರತ ದೇಶ ವಿವಿಧ ರಂಗಗಳಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದು ವಿದ್ಯಾರ್ಥಿಗಳು ಮತ್ತು ಯುವಜನರದ್ದಾಗಿದೆ. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದೇವೆ. ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರು. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಮತ್ತು ನಮ್ಮ ರೈತರು ಮತ್ತು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಶಾಲಾ ಮಕ್ಕಳನ್ನು ನಮ್ಮ ಗ್ರಾಮಸ್ಥರು ಎಲ್ಲ ಕರೆಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ. ಎಲ್ಲ ಸ್ವಾತಂತ್ರ್ಯ ದಿನಾಚರಣೆಯ 79ನೇ ವರ್ಷದ ಆರ್ಥಿಕ ಶುಭಾಶಯ. ಸೊಸೈಟಿಯಿಂದ ರೈತರಿಗೋಸ್ಕರ ಮಾಡ್ತಾ ಇದ್ದೀವಿ. ಅಧ್ಯಕ್ಷರಾಗಿ ಸಹಕಾರ ಸಂಘಕ್ಕೆ ಎಲ್ಲ ನಮ್ಮ ರೈತರಿಗೆ ಏನು ಸೌಲಭ್ಯ ಸಲ್ಲಬೇಕೋ ಅದೆಲ್ಲ ಕರೆಕ್ಟಾಗಿ ಸ್ವಲ್ಪ ಇದೆ. ನಮ್ಮ ಸಹಕಾರ ಸಂಘ ನಮ್ಮ ಕಮಿಟಿ ಆದಮೇಲೆ ಇವಾಗೆ 15 ಲಕ್ಷ ಚಿಲ್ಲರೆ ಲಾಭ ಅಂಶ ಗಳಿಸಿದ್ದೀವಿ. ನಮ್ಮ ಕಮಿಟಿಯವರ ಸೇರಿ 15 ಲಕ್ಷ ಚಿಲ್ಲರೆ ಲಾಭ ಆಗಿದೆ ನಮ್ಮ ಕಮಿಟಿ ಆದಮೇಲೆ. ಸರ್, ತಮ್ಮ ಹೆಸರು? ರಮೇಶ್ ಅಂತ. ಅಧ್ಯಕ್ಷ ರಮೇಶ್, ಉಪಾಧ್ಯಕ್ಷರಾದ ಕಾಳಮ್ಮ, ನಿರ್ದೇಶಕರಾದ ಕೃಷ್ಣಪ್ಪ, ಕಾಳಮ್ಮ, ಕಮಲಾ, ಗಂಗಮ್ಮ, ವೀರಭದ್ರಯ್ಯ, ಸಿದ್ದಗಂಗಮ್ಮ, ವೆಂಕಟೇಶಯ್ಯ, ಮುತ್ತುರಾಜ್, ವೀರಭದ್ರಯ್ಯ, ರೇಣುಕಪ್ಪ, ಹನುಮಂತಯ್ಯ, ವೆಂಕಟರಮಣಯ್ಯ, ಹಾಲು ಪರಿವೀಕ್ಷಕರು ಎಂಪಿ ಮಂಜುನಾಥ್, ಮುಖ್ಯ ಕಾರ್ಯನಿರ್ವಹಣಕರು ಎಂಎಸ್ ಚೇತನ್, ಶುಚಿಗಾರು ಗೌರಮ್ಮ ಸೇರಿದಂತೆ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು.